ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಾವು ನಮ್ಮ ಜಾತಿ ಪ್ರಕಾರ ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು, ಯಾವ ವರ್ಷ ಯಾವಾಗ ಏನು ಮಾಡಬೇಕು ಅದನ್ನು ಮಾಡ್ಕೊಂಡು ಹೋಗ್ತೀವಿ. ಮುಡಿ ಕೊಡೋದಾಗಿರ್ಬೋದು, ನಾಮಕರಣ ಮಾಡೋದಾಗಿರ್ಬೋದು, ಮದುವೆ ಆಗಿರ್ಬೋದು, ಮುಂಜಿ ಆಗಿರ್ಬೋದು, ಈ ಬ್ರಾಹ್ಮಣರು ಅಥವಾ ಅವ್ರುಗಳಲ್ಲಿ ಜನಿವಾರ ಹಾಕ್ಸೋ ಪದ್ಧತಿ ಇರೋ ಜನಿವಾರ ಹಾಕ್ಸೋದಿರ್ಬೋದು, ಏನು ಮಾಡ್ತೀವೋ ಅದನ್ನು ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ತೀವಿ. ಆದರೆ ಯಾವುದೇ ಜಾತಿ ಇರ್ಬೋದು, ಏನೇ ಇರ್ಬೋದು, ನಾವು ಮಕ್ಕಳುಗಳು ಸತ್ತಾಗ ಅಂದರೆ ಚಿಕ್ಕ ಮಕ್ಕಳು ಶಿಶುಗಳು ಸತ್ತಾಗ ಅವ್ರನ್ನ ಹೂಳ್ತಾರೆ, ಸುಡೋದಿಲ್ಲ. ಇನ್ನು ಮಿಕ್ಕಿದ ಧರ್ಮಗಳಲ್ಲಿ ಅವರು ಕೆಲವೊಬ್ಬರು ಸುಡ್ತಾರೆ, ಕೆಲವೊಬ್ಬರು ಮಣ್ಣು ಮಾಡ್ತಾರೆ. ಅಥವಾ ಕೆಲವೊಂದು ಕಾಯಿಲೆಗಳು ಬಂದಾಗ ಅವ್ರನ್ನ ಸುಡಬೇಕು ಅಂತ ಅವರ ಪದ್ಧತಿಯಲ್ಲಿ ಹೂಳೋ ಪದ್ಧತಿ ಇದ್ರೂ ಕೂಡ ಸುಡ್ತಾರೆ. ಆದರೆ ಚಿಕ್ಕ ಮಕ್ಕಳನ್ನು ಮಾತ್ರ ಸುಡೋದಿಲ್ಲ. ಅದಕ್ಕೆ ಕಾರಣ ಗರುಡ ಪುರಾಣದಲ್ಲಿ ಹೇಳ್ತಾರೆ. ಗರುಡ ಪುರಾಣದ ಪ್ರಕಾರ ಮಾನವನ ಆತ್ಮ ಅವರ ಕರ್ಮ ಮತ್ತು ಆಧ್ಯಾತ್ಮಿಕತೆಯಿಂದ ಅವಲಂಬಿಸಿರುತ್ತೆ. ಅಂದರೆ ಅವರು ಏನು ಮಾಡಿರ್ತಾರೆ ಹಿಂದೆ ಅದ್ರ ಮೂಲಕ ಅವಲಂಬಿಸಿರುತ್ತೆ. ಒಬ್ಬ ಮನುಷ್ಯ ಮರಣ ಹೊಂದಿದಾಗ ಅವನ ಜೀವನದ ಎಲ್ಲ ಸಂಸ್ಕಾರಗಳಿಗೆ ಒಳಗಾಗಿರುತ್ತೆ ಆ ದೇಹ. ಅಹಂಕಾರ, ಭೌತಿಕ ಪ್ರಪಂಚದ ಮೇಲಿನ ಬಾಂಧವ್ಯ ಎಲ್ಲನೂ ಕಡ್ಕೊಂಡು ಪ್ರಬಲ ಸಾಂಕೇತಿಕವಾಗಿ ನಾವು ಧಾರ್ಮಿಕ ವಿಧಾನವನ್ನು ಸುಡುವ ಕ್ರಮದಲ್ಲಿ ಅಥವಾ ಹೂಳುವ ಕ್ರಮದಲ್ಲಿ ಮಾಡ್ತಾರೆ. ಎಲ್ಲ ಸಂಸ್ಕಾರಗಳಿಗೆ ಒಳಗಾಗದ ಮಕ್ಕಳು ಅಂದರೆ ಮಕ್ಕಳುಗಳು ಯಾವುದೇ ಸಂಸ್ಕಾರಕ್ಕೂ ಒಳಗಾಗಿರಲ್ಲ. ಹುಟ್ಟಿರುತ್ತವೆ, ಅವಾಗೇನೂ ಗೊತ್ತಿರಲ್ಲ. ಅವ್ರ ಅಪ್ಪ ಅಮ್ಮ ಯಾರು ಅಂತ ತಿಳ್ಕೊಂಡಿರುವಷ್ಟು ವಯಸ್ಸು ಕೂಡ ಆಗಿರಲ್ಲ. ತುಂಬ ಶಿಶುಗಳಾಗಿರ್ತವೆ. ಹೇಳಿದ್ರೆ ಗೊತ್ತಾಗುತ್ತೆ. ಅವರು ಯಾವುದೇ ಕರ್ಮಕ್ಕೂ ಕೂಡ ಒಳಪಟ್ಟಿರೋದಿಲ್ಲ. ಅಂದರೆ ಯಾವುದೇ ಕರ್ಮ ಅಂದರೆ ಕೆಟ್ಟ ಕೆಲಸ ಆಗಿರ್ಬೋದು, ಒಳ್ಳೆ ಕೆಲಸ ಆಗಿರ್ಬೋದು, ಯಾವುದನ್ನೂ ಕೂಡ ಮಾಡಿರೋದಿಲ್ಲ. ಅದಕ್ಕೆ ಅವರು ಬರೋದಿಲ್ಲ. ಈ ಮಕ್ಕಳ ಆತ್ಮಗಳು ಯಾವುದೇ ಕರ್ಮಕ್ಕೂ ಕೂಡ ಕಳಂಕಿತ ಆಗಿರೋದಿಲ್ಲ. ಹಾಗಾಗಿ ಇವರಿಗೆ ದಹನ ಅಗತ್ಯ ಇಲ್ಲ ಅಂತ ಹೇಳುತ್ತೆ. ಮತ್ತು ಅಂತಹ ಆತ್ಮಗಳು ದೇವರಿಗೆ ಹತ್ತಿರ ಅಂತ ಹೇಳ್ತಾರೆ. ಹಾಗಾಗಿ ಕೆಲವೊಬ್ಬರು ಗುರುಗಳು ಚಿಕ್ಕ ಮಕ್ಕಳು ಕಾಲು ಮುಗಿದ್ರೆ ಕಾಲಿಗೆ ಬೀಳಿಸ್ಕೊಳ್ಳಲ್ಲ. ಯಾಕಂದರೆ ಮಕ್ಕಳುಗಳು ದೇವರಿಗೆ ಸಮಾನ ಅಂತ ಹೇಳ್ತೀವಿ. ಅವ್ರಿಗೆ ಕೆಟ್ಟದ್ದು ಒಳ್ಳೆಯದು ಏನೂ ಗೊತ್ತಿರಲ್ಲ. ಅವರು ಶುದ್ಧತೆಯಿಂದ ಕೂಡಿರುತ್ತೆ. ಅವ್ರಿಗೇನೂ ಗೊತ್ತಿರಲ್ಲ ಅಂತ ಕೆಲವೊಬ್ಬರು ತುಂಬ ಬುದ್ಧಿ ತಿಳಿದ ಗುರುಗಳು ಅವ್ರನ್ನ ಕೈಲಿ ಅವರ ಆಶೀರ್ವಾದನೂ ಮಾಡಲ್ಲ, ಅವ್ರ ಕಾಲಿಗೆ ಬೀಳಿಸ್ಕೊಳ್ಳೋದು ಇಲ್ಲ. ಅವರೇ ದೇವರು, ಅವರೇ ನಮ್ಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾರೆ. ಇವ್ರನ್ನ ಬೆಂಕಿಯ ಮೂಲಕ ದಹನ ಮಾಡೋದು, ಶುದ್ಧೀಕರಣ ಮಾಡೋದು ಅದು ಅಗತ್ಯನೇ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇವ್ರನ್ನ ಸುಡೋದಿಲ್ಲ, ಹೂಳ್ತಾರೆ. ಇನ್ನು ದಹನ ಯಾವಾಗ ಮಾಡ್ತೀವಿ ಅಂದರೆ ಭವದ ಬಂಧನ ಅಂದರೆ ಇಲ್ಲಿರೋ ಬಂಧಗಳನ್ನ ಕಳ್ಕೋಬೇಕು. ಕರ್ಮದಿಂದ ಯಾರು ಲೇಪನ ಮಾಡ್ಕೊಂಡಿರ್ತಾರೆ, ದೇಹವನ್ನು ಅಹಂಕಾರದಿಂದ ಆವರಿಸ್ಕೊಂಡಿರ್ತಾರೆ, ಸಂಸಾರಕ್ಕೆ ಯಾರು ಕಟ್ಟು ಬಿದ್ದು ಜೀವನನ ನಡೆಸ್ತಾ ಇರ್ತಾರೆ ಅಂಥವ್ರನ್ನ ಸುಡಬೇಕು. ಅವ್ರನ್ನ ಈ ಲೋಕದಿಂದ ದೂರ ಇಡಬೇಕು ಅಂದರೆ ಸುಡಬೇಕು ಅಂತ ಹೇಳ್ತಾರೆ. ಸುಡೋದ್ರಿಂದ ಈ ಲೋಕದಿಂದ ಅವರು ಪ್ರಯಾಣನ ಬೆಳೆಸ್ತಾರೆ ಅನ್ನೋ ಅರ್ಥ. ಸುಡೋದು ಅಂದರೆ ಯಜ್ಞಕ್ಕೆ ಸಮಾನ ಅನ್ನೋ ರೀತಿನೂ ಕೂಡ ಹೇಳ್ತಾರೆ. ಅದರಿಂದ ಮಕ್ಕಳಿಗೆ ಅದು ಯಾವುದೇ ಕರ್ಮ ಅಂಟಿರೋದ್ರಿಂದ ಪಂಚಭೂತಗಳಲ್ಲಿ ಭೂಮಿನೂ ಪಂಚಭೂತಗಳಲ್ಲಿ ಒಂದು. ಹಾಗಾಗಿ ಭೂಮಿಗೆ ಅವರನ್ನು ಕಳಿಸ್ತಾರೆ. ಭೂಮಿ ತಾಯಿ ಮಕ್ಕಳನ್ನು ಸ್ವೀಕರಿಸ್ತಾಳೆ ಹಾಗೇನೆ ಅಂತ ಹೇಳ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಮನುಷ್ಯನಿಗೆ 16 ಸಂಸ್ಕಾರಗಳಿವೆ. ಜಾತ್ಯ ಕರ್ಮದಿಂದ ಅಂತ್ಯದವರೆಗೆ ಅಂದರೆ ಜನನದಿಂದ ಅಂತ್ಯದವರೆಗೂ ಈ 15 ಸಂಸ್ಕಾರಗಳಿಗೆ ಒಳಗಾದವ್ರಿಗೆ ಮಾತ್ರ ಕೊನೆಯ ಸಂಸ್ಕಾರ ಮಾಡ್ತಾರೆ. ಮಕ್ಕಳಿಗೆ ಯಾವುದೇ ಸಂಸ್ಕಾರಗಳು ಆಗಿರೋದಿಲ್ಲ. ಹಾಗಾಗಿ ಮಕ್ಕಳಿಗೆ ಸುಡುವಂಥ ಸಂಸ್ಕಾರ ಆಗೋದಿಲ್ಲ. ಇಂಥ ಮಕ್ಕಳು ಯಮಧರ್ಮನ ನ್ಯಾಯಕ್ಕೆ ಒಳಗಾಗಬೇಕಾಗಿಲ್ಲ. ಅವರು ಕುಟುಂಬದಲ್ಲಿ ಬೇರೆ ಕಡೆ ಅಥವಾ ಯಾವುದೇ ಕರ್ಮಕ್ಕೆ ಒಳಗಾಗದೆ ಮರಳಿ ಹುಡ್ತಾರೆ ಅಂತ ಹೇಳ್ತಾರೆ. ಈ ಕಾರಣಕ್ಕೋಸ್ಕರನೇ ಕೆಲವೊಬ್ಬರು ಸ್ವಾಮೀಜಿಗಳು ಅವಧೂತರನ್ನು ಕೂಡ ಹೂಳ್ತಾರೆ, ಅವ್ರನ್ನೂ ಕೂಡ ಸುಡಲ್ಲ. ಇನ್ನು ಕೆಟ್ಟ ಕೆಲವೊಂದು ರೋಗಗಳು ಬಂದಿರುತ್ತೆ ಅಂಥವ್ರನ್ನ ಸುಡ್ತಾರೆ. ಅವ್ರಿಗೆ ಹೂಳೋ ಸಂಪ್ರದಾಯ ಇದ್ರೂ ಕೂಡ ಅವ್ರನ್ನ ಸುಡ್ತಾರೆ. ಯಾಕಂದರೆ ಅವರು ತುಂಬ ಕರ್ಮಗಳನ್ನ ಮಾಡಿ ಆ ರೋಗಗಳನ್ನ ಪಡ್ಕೊಂಡಿರ್ತಾರೆ ಅಂತ ಕೆಲವೊಂದು ರೋಗಗಳಿಗೆ ಒಳಗಾಗಿರೋನ್ನ ಸುಡ್ತಾರೆ. ಇದಿಷ್ಟು ಮಕ್ಕಳುಗಳನ್ನ ಯಾಕೆ ಸುಡಲ್ಲ ಅನ್ನೋದ್ರ ಬಗ್ಗೆ ಅಂದರೆ ಶಿಶುಗಳನ್ನ ಯಾಕೆ ಸುಡಲ್ಲ ಅನ್ನೋದ್ರ ಬಗ್ಗೆ ಇರುವಂಥ ಮಾಹಿತಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.